ವೆಲ್ಕಮ್ ಟು ಲರ್ನ್ ಇಂಗ್ಲೀಷ್ ವಿತ್ ಈಸಿ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ನಾನು ಸರಳವಾದ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ನಿಮಗೆಲ್ರಿಗೂ ಕೂಡ ಇಂಗ್ಲೀಷನ್ನು ಅತಿ ಸುಲಭವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾರು ಬೇಸಿಕ್ ನೀಡಿದೇನೋ, ಬೇಸಿಕ್ ಪರ್ಫೆಕ್ಟ್ ಇಲ್ವೋ ನನ್ನ ವಿಡಿಯೋ ಮೂಲಕ ನೋಡಬಹುದು. ಮತ್ತು ಇದನ್ನು ನೋಡಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ನಿಮಗೆ ಅನಿಸಿದ್ದನ್ನು ಸ್ವಲ್ಪ ಕಮೆಂಟ್ ಮಾಡಿರಿ, ಇನ್ನೂ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ, ಪ್ಲೀಸ್ ಸಪೋರ್ಟ್ ಮೀ. ವಾಟ್ ಈಸ್ ಮೀನ್ ಬೈ ಲ್ಯಾಂಗ್ವೇಜ್? ಯಾವುದೇ ಒಂದು ಭಾಷೆಯನ್ನು ತೊಗೊಂಡಾಗ ಭಾಷೆ ಅಂದರೆ ಏನು ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಭಾಷೆ ಅಂದರೆ ಲ್ಯಾಂಗ್ವೇಜ್ ಈಸ್ ದ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಥ್ರೂ ವಿಚ್ ವಿ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್. ಹಿಂದಿ, ತಮಿಳ್, ಕನ್ನಡ, ಇಂಗ್ಲೀಷ್ ಎಕ್ಸೆಟ್ರಾ ಯಾವುದೇ ತಗೋರಿ, ಕನ್ನಡ ತಗೋರಿ, ಇಂಗ್ಲೀಷ್ ತಗೋರಿ, ಹಿಂದಿ ತಗೋರಿ, ಮಲಯಾಳಿ ತಗೋರಿ, ಅಥವಾ ಬೇರೆ ದೇಶದ ಭಾಷೆಯನ್ನು ತಗೋರಿ, ಯಾವ ತಗೊಂಡ್ರೂ ಸಹಿತ ನಮ್ಮ ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸ್ತೀವಿ. ಪರಸ್ಪರ ವಿಚಾರಗಳನ್ನು ಮತ್ತು ನಮ್ಮ ಭಾವನೆಗಳಿಗೆ ಇನ್ನೊಬ್ಬರು ಸ್ಪಂದಿಸುವಂತಹ ರೀತಿಯೊಳಗೆ ಹೇಳ್ತಕ್ಕಂಥದ್ದನ್ನು ನಾವು ಭಾಷೆ ಅಂತ ಹೇಳಿ ಕರಿತೀವಿ. ಈ ಭಾಷೆಯಲ್ಲಿ ಗ್ರಾಮರ್, ವ್ಯಾಕರಣ ಅನ್ನೋದು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ವಾಟ್ ಈಸ್ ಮೀನ್ ಬೈ ಗ್ರಾಮರ್? ಗ್ರಾಮರ್ ಅಂದರೆ ಏನು? ಗ್ರಾಮರ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಲ್ಯಾಂಗ್ವೇಜ್ ಈಸ್ ಕನ್ಸಿಸ್ಟ್ ಆಫ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಕೆಲವೊಂದು ಯಾವುದೇ ಭಾಷೆ ತಗೊಂಡ್ರೂ ತನ್ನದೇ ಆದಂಥ ಒಂದು ಚೌಕಟ್ಟಿನಲ್ಲಿ ನಿಯಮಿತವಾದಂತಹ ನಿಯಮಗಳೊಂದಿಗೆ ಚೌಕಟ್ಟಿನಲ್ಲಿ ರೂಲ್ಸು ಮತ್ತು ರೆಗ್ಯುಲೇಷನ್ಸ ಹೇಳ್ಕೊಂಡು ನೀತಿ ಮತ್ತು ನಿಯಮಗಳನ್ನು ಹೇಳ್ತಕ್ಕಂಥದ್ದನ್ನು ನಾವು ವ್ಯಾಕರಣ ಅಥವಾ ಗ್ರಾಮರ್ ಅಂತೇಳಿ ಕರಿತೀವಿ. ಇಂಗ್ಲೀಷ್ನಾಗೂ ಕೂಡ 1ನೇ ಚಾಪ್ಟರ್ ಏನು ಬರ್ತದಪ್ಪ ಅಂತಂದ್ರೆ ಅಲ್ಫಾಬೆಟ್ಸು. ಈ ಅಲ್ಫಾಬೆಟ್ಸಲ್ಲಿ 26 ಲೆಟರ್ಸ್ ಅದಾವೆ. ಹಾಗಂದ್ರೆ ಲೆಟರ್ ಅಂದರೆ ಏನು? ಲೆಟರ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ, ಲೆಟರ್ ಈಸ್ ಅ ಸಿಂಬಲ್ ಆಫ್ ಅ ಸೌಂಡ್. ಧ್ವನಿಯ ಒಂದು ಸಂಕೇತ ಅಂಥೇಳಿ ನಾವು ಲೆಟರ್ನ ಹೇಳ್ಬೋದು. ಹಾಗಂದ್ರೆ ಯಾವ್ಯಾವ ಲೆಟರ್ಗಳದಾವೆ? ಇನ್ ಇಂಗ್ಲೀಷ್ ನಾವು 2 ಟೈಪ್ ಆಫ್ ಲೆಟರ್ಸನ್ನು ಮಾಡ್ತೀವಿ ರೀ. ಫಸ್ಟ್ ಲೆಟರ್ ಅಲ್ಫಾಬೆಟ್ಸ್ ಆ್ಯಂಡ್ ಸೆಕೆಂಡ್ ಲೆಟರ್ ಅಲ್ಫಾಬೆಟ್ಸ್ ಅಂಥೇಳಿ. ಹಾಗಂದ್ರೆ ಫಸ್ಟ್ ಲೆಟರ್ ಅಲ್ಫಾಬೆಟ್ಸ್ ಯಾವ್ಯಾವುದು? A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y ಆ್ಯಂಡ್ Z. ಇದನ್ನು ಫಸ್ಟ್ ಲೆಟರ್ ಅಲ್ಫಾಬೆಟ್ಸ್ ಅಂತೂ ಕರಿತೀವಿ, ಕ್ಯಾಪಿಟಲ್ಸ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್, ಸೆಕೆಂಡ್ ಲೆಟರ್ ಅಲ್ಫಾಬೆಟ್ಸು. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಈ ಅಲ್ಫಾಬೆಟ್ಸ್ಗಳನ್ನು ಮತ್ತು 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ವ್ಯಂಜನಗಳು, ಇನ್ನೊಂದು ಓವಲ್ಸ್ ಅಂದರೆ ಸ್ವರಗಳು. ಕಾನ್ಸನೆಂಟ್ಸ್ ಅಂಥೇಳಿ ಮತ್ತು ಓವಲ್ಸ್ ಅಂತೇಳಿ. ಕಾನ್ಸನೆಂಟ್ಸನ್ನು 21, ಓವಲ್ಸು 5 ಅದಾವೆ. ಹಾಗಂದ್ರೆ ಒಟ್ಟಾರ್ದ 21 ಕಾನ್ಸನೆಂಟ್ಸ್. ಯಾವ್ಯಾವಪ್ಪ 21 ಕಾನ್ಸನೆಂಟ್ಸ್ ಅಂತಂದ್ರೆ ವ್ಯಂಜನಗಳು ನಾನು ಬರೆದಿಟ್ಟಿನ್ರಿ, ಅದನ್ನೆಲ್ಲ ಈಗ ಹೇಳಿರ್ತೀನಿ ನಿಮಗಷ್ಟೇ. B, C, D, E, F, G, H, J, K, L, M, N, P, Q, R, S, T, V, W, X, Y, Z. ಇವು 21 ಕಾನ್ಸನೆಂಟ್ಸ್ಗಳು, ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಸ್ವರಗಳು A, E, I, O, U ಇಂಗ್ಲೀಷ್ನಲ್ಲಿನ 5 ಸ್ವರಗಳು. ಹಂಗಂದ್ರೆ ಸ್ವರ ಅಂದ್ರೆ ಏನಂಥೇಳಿ ಮೊದಲ ನಾವು ತಿಳ್ಕೊಳ್ಳೋಣ, ಆಮೇಲೆ ಕಾನ್ಸನೆಂಟ್ಸ್ ಅಂದರೆ ಏನಂತ ಹೇಳಿ ತಿಳಿಸ್ತೀನಿ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸ್ವರಗಳ ಇಟ್ ಮೀನ್ಸ್ ಓವಲ್ಸ್ ಕೈಂಡ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ ರೀ. ಲಾಂಗ್ ಓವಲ್ಸ್, ಶಾರ್ಟ್ ಓವಲ್ಸ್, ಹೀಗೆ ಹಲವಾರು ರೀತಿಯ ಓವಲ್ಸ್ಗಳು ಬರ್ತಾವೆ. ಅದನ್ನೆಲ್ಲನೂ ನಾನು ವಿತ್ ವರ್ಡ್ಸ್ ಹೇಳ್ಕೊಡ್ತೀನಿ ರೀ ನಾನು ನಿಮಗೆ. ಓವಲ್ಸ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಓವಲ್? ಅ ಸೌಂಡ್ ದ್ಯಾಟ್ ಈಸ್ ಮೇಡ್ ವ್ಯಾನ್ ವೇರ್ ಫ್ಲೋಸ್ ಔಟ್ ಆಫ್ ದ ಮೌತ್ ವಿದೌಟ್ ಬೀಯಿಂಗ್ ಬ್ಲಾಕ್ಡ್ ಬೈ ಎನಿ ಪಾರ್ಟ್ ಆಫ್ ದ ಮೌತ್ ಆರ್ ಥ್ರೋಟ್. ಒಂದು ಶಬ್ದ ನಮ್ಮ ಬಾಯಿಂದ ಹೊರಹೊಮ್ಮಬೇಕಾದ್ರೆ ಬಾಯಿ ಮೂಲಕ ಹೊರಹೊಮ್ಮುವ ಶಬ್ದ ಯಾವುದೇ ಅಡೆತಡೆಗಳಿಲ್ಲದೆ ನಿರರ್ಗಳವಾಗಿ, ನಿರಾಳವಾಗಿ, ಸರಳವಾಗಿ ಬರ್ತಿತ್ತಂದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸ್ವರ ಅಂಥೇಳಿ
ಕರಿತೀವಿ. ಈ ಸ್ವರಗಳನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಾನು ಯಾವ ರೀತಿ ಬಳಸ್ಬೋದು ಅನ್ನೋದನ್ನು ಇಲ್ಲಿ ಬರ್ತೀನಿ. ಇದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸ್ವರಗಳು. ಇವು ಕನ್ನಡನಾಗ ನಾವು ಬಳಸಿದ್ರೆ ಅಥವಾ ಕನ್ನಡನಾಗ ಬರೀಲಕ್ಕೆ ಹೋದ್ರೆ ಯಾವ ಥರ ಬರ್ತಾವೆ ಅನ್ನೋದನ್ನು ನಾನು ಇಲ್ಲಿ ಬರ್ದೇನೆ. ನೆಕ್ಸ್ಟ್ ಹೋದ್ವಿ ಅಂದ್ರೆ ಈಗ ಫೋನಿಕ್ ಸೌಂಡ್ಸ್ ಅಂತ ಬರ್ತಾವೆ ರೀ. ಈಗ 26 ಶಬ್ದಗಳನ್ನು ನಾವು 26 ಅಕ್ಷರಗಳನ್ನು, ಇಟ್ ಮೀನ್ಸ್ ಲೆಟರ್ಸ್ಗಳನ್ನು ನೋಡಿದ್ವಲ್ಲ, ಅವು ಒಂದೊಂದೇ ಯಾವ ಥರ ಉಚ್ಚಾರಣೆ ಮಾಡಬೇಕು ಇಂಗ್ಲೀಷ್ ಒಳಗೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೇವೆ. ಫೋನಿಕ್ ಸೌಂಡ್ ಅಂದ್ರೆ ಶಾಬ್ದಿಕ ಮಾತು ಯಾವ ಥರ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನು ಹೇಳಿದೆ. ಎ ಯಾವ ಥರ ಯೂಸ್ ಆಗ್ತೈತಪ್ಪ ಅಂದರೆ ಆ ಅಥವಾ ಅ. ಹೆಂಗೆ ಅಂದ್ರೆ ನಾನು ಇಲ್ಲಿ ವಿತ್ ಎಕ್ಸಾಂಪಲ್ನು ಬರ್ದೀನಿ. ಆಗ ಆ್ಯಪಲ್ ಆ್ಯಟ್, ಅಗ ಅಡ್ವಾನ್ಸ್ ಅವೇರ್. ಬಿ ಬಾಯ್ ಬುಕ್ ಬೇಕ್ ಬ್ರಷ್. ಸಿ ಇದನ್ನು ಸ ಕ ಚ ಅಂತಲೂ ಯೂಸ್ ಮಾಡ್ತೀವಿ ರೀ ನಾವು. ಸಿ ಕಪ್, ಮೊದಲು ಕ ನೋಡ್ರಿ, ಕಪ್ ಕಮ್. ನೆಕ್ಸ್ಟ್ ಸಿ ಸಿಮೆಂಟ್ ಸರ್ಟನ್. ಚಕ ಚೇರ್ ಚೇಂಬರ್. ಇನ್ನೂ ರಗಡೆ ಹಲವಾರು ಎಕ್ಸಾಂಪಲ್ಸನ್ನು ತೊಗೋಬೋದು. ನಾನು ಐಡಿಯಾ ಬರಲಿ ಅಂತ ಹೇಳಿ ಒಂದು 4 ಹೇಳಾಕ್ತೀನಿ ಈಗ ಸದ್ಯಕ್ಕೆ. ಇನ್ ಡೆಪ್ತ್ ಬೇಕಂದ್ರೆ ಹೇಳ್ರಿ, ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಬಟ್ ನನಗೆ ಕಮೆಂಟ್ ಮಾಡಿರಿ ನನ್ನ ಕ್ಲಾಸ್ ಯಾವ ಥರ ಐತಿ ಅಂಥೇಳಿ. ಇಟ್ ಮೀನ್ಸ್ ನಂಗೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಸುಧಾರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ, ಮತ್ತೇನಿಲ್ಲ. ಡಿ ಡಕ್ ಡಾಗ್ ಡ್ರಮ್ ಡೇ. ಇ ಎ ಮತ್ತು ಇ ಏನು ನೋಡ್ರಿ, ಫಸ್ಟ್ ಎಲಿಫೆಂಟ್ ಎಗ್. ಈ ಒಳಗೆ ಈವ್ನಿಂಗ್ ಈಸ್ಟ್ ಇವನ್. ಎಕ್ಸ್ಟ್ರಾಡ್ನರಿ ಇದೆಲ್ಲನೂ ಈನಿಂದನೇ ಬರ್ತದೆ. ಅದು ನೋಡ್ಬೇಕ್ರಿ ನೀವು. ಎಫ್ ಫ ನಾವು ಇದು ಉಚ್ಚಾರ ಮಾಡಿದಾಗ ಗಾಳಿ ಹೊರಗೆ ಹೊಮ್ಮುತ್ತದೆ. ಫಿಶ್ ಫ್ಯಾನ್ ಫಾಸ್ಟ್ ಫಾರೆಸ್ಟ್. ನಮ್ಮೆರಡು ತುಟಿಗಳ ಮಧ್ಯೆ ಫ ಅಂದಾಗ ಸ್ವಲ್ಪ ಗಾಳಿ ಬರ್ತದಲ್ರಿ, ಇದು ಫ. ಇನ್ನು ಜಿ ಗನ ಜ ಅಂತನೂ ಅಂತೀವಿ, ಗನು ಅಂತೀವಿ, ಜನು ಅಂತೀವಿ. ಹೆಂಗೆ ಗಗ್ ನೋಡ್ರಿ, ಗನ್ ಗೋಟ್. ಜಗ ಜಿರಾಫೆ ಜಿಂಜರ್. ಹೋಮ್ ಹಾರ್ಸ್ ಹನಿ ಹಂಟರ್. ಇಂಕ್ ಇಂಟರ್ನ್ಯಾಷನಲ್. ನೆಕ್ಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಇಂಡಿಯನ್. ನೆಕ್ಸ್ಟ್ ಜಗ್ ಜೀಪ್ ಜಂಪ್ ಜಾರ್. ಕೈಟ್ ಕಿಂಗ್ ಕೀ ಕೈಂಡ್. ನೆಕ್ಸ್ಟ್ ಲಾಂಗ್ ಲೈಫ್ ಲಾಸ್ಟ್ ಲವ್. ಮ್ಯಾನ್ ಮ್ಯಾಂಗೋ ಮಚ್ ಮೆನಿ. ನೆಸ್ಟ್ ನ್ಯಾರೋ ನನ್ ನೋ. ವ ಆಗಿನೂ ಆಗ್ತದ್ರಿ, ಓ ಅನ್ನೋದು. ಓ ಒಳಗೆ ಆರೆಂಜ್, ವ ಒಳಗೆ ಒನ್, ಆನ್, ಆಡಿಯನ್ಸ್, ಈ ಥರ ಬರ್ಬೋದು ರೀ. ಆಡಿಯನ್ಸ್ ಪ್ಲೀಸ್ ನೀವು ಸರಿಯಾಗಿ ನಂಗೊಂದು ಸ್ವಲ್ಪ ಹೇಳ್ರಿ, ಯಾಕಂದ್ರೆ ನಾನು ಇದು ಫಸ್ಟ್ ವಿಡಿಯೋ ನಾನು ಮಾಡಿದ್ದು. ಏನರ ಇಂಪ್ರೂವ್ಮೆಂಟ್ಸ್ ಇದ್ರೆ ಮಾಡ್ಕೊಳಿಕ್ಕೆ ಬರ್ತದೆ ಅದಕ್ಕೆ. ಪ್ಯಾರೋಟ್ ಪೆನ್ ಪಪ್ಪಾಯ. ಕ್ವೀನ್ ಕ್ವೈಲ್ ಕ್ವೈಟ್ ಕ್ವ್ಯಾಕ್. ರ್ಯಾಂಟ್ ರ್ಯಾಬಿಟ್ ರನ್ ರಾಮ. ಶಿಪ್ ಶಿಪ್. ಶುಗರ್ ಸ್ನೇಕ್ ಸ್ಲೇಟ್. ಟ್ರೈನ್ ಟಾಸ್ಕ್ ಟ್ಯಾಂಕ್. ಅಥವಾ ಯಾಕೆ ನೋಡ್ರಿ, ಎನ್ನುವಂಥ ವ್ಯಂಜನ. ಯೂನಿವರ್ಸಿಟಿ ಯೂನಿಯನ್ ಯುನಿಟಿ ಈ ಥರ ಬರ್ತದೆ. ಅಂಪೈರ್ ಅಂಬ್ರೇಲಾ ಈ ಥರನೂ ಒಳಗೆ ಇದು ಬರ್ತದೆ. ನೆಕ್ಸ್ಟ್ ವ್ಯಾನ್ ವಲ್ಚರ್ ವ್ಯಾಲಿಡ್. ನೆಕ್ಸ್ಟ್ ಇದು ವರ್ಕ್ ಹದ್ವತ್ ಬಂದದ. ವಾಚ್ ಫೇರ್ ಹೆನ್. ಎಕ್ಸ್ರೇ ಎಕ್ಸ್ಮಸ್ ಟ್ರೀ. ಯಾಕ್ ಯಾರ್ನ್ ಯಾಮ್ನ. ಝೂ ಝಿಪ್.
ಜಿಬ್ರಾ, ಝೂಮ್. ಸ್ನೇಹಿತರೆ, ಮುಂದಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಓವಲ್ಸ್ ಮತ್ತು ಓವಲ್ಸ್ ಆ್ಯಂಡ್ ಇಟ್ ಕೈಂಡ್ಸನ್ನು ಹೇಳಬೇಕಂತ ಮಾಡೀನಿ. ಪ್ಲೀಸ್ ಕಮೆಂಟ್ ಮಾಡಿರಿ, ಇಷ್ಟ ಆದರೆ ಇದನ್ನು ನನಗೆ ಕ್ಲಾಸ್ ಕಂಟಿನ್ಯೂ ಮಾಡಿರಿ ಅಂತಂದ್ರೆ ನಾನು ಮಾಡ್ತೀನಿ. ಎವ್ರಿಬಡಿ ಗುಡ್ ನೈಟ್.